ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಕ್ಲಾಸ್. ಇವತ್ತಿನ ಕ್ಲಾಸ್ನಲ್ಲಿ ನಾವು ಸಿಂಗ್ಯುಲರ್ ಮತ್ತು ಪ್ಲೂರಲ್ ನೌನ್ ಬಗ್ಗೆ ತಿಳ್ಕೊಳ್ಳೋಣ. ಸಿಂಗ್ಯುಲರ್ ಅಂದರೆ ಏಕವಚನ ಆ್ಯಂಡ್ ಪ್ಲೂರಲ್ ಅಂದರೆ ಬಹುವಚನ. ನೌನ್ಸ್ ಅಂದರೆ ನಾಮಪದಗಳು. ಸೊ ಸಿಂಗ್ಯುಲರ್ ನೌನ್ ಅಂದರೆ ಏಕವಚನ ನಾಮಪದಗಳು, ಹಾಗೆ ಪ್ಲೂರಲ್ ನೌನ್ ಅಂದರೆ ಬಹುವಚನ ನಾಮಪದಗಳು. ಸಿಂಗ್ಯುಲರ್ ನೌನ್ಗಳ ಪ್ಲೂರಲ್ ಫಾರ್ಮ್ ಬಗ್ಗೆ ತಿಳ್ಕೊಳ್ಳುವ ಮೊದಲು ಸಿಂಪಲ್ ಆಗಿ ವಾಟ್ ಈಸ್ ಸಿಂಗ್ಯುಲರ್ ನೌನ್, ವಾಟ್ ಈಸ್ ಪ್ಲೂರಲ್ ನೌನ್ ಅನ್ನೋದನ್ನು ಡೆಫಿನೇಷನ್ ನೋಡೋಣ. ಸಿಂಪಲ್ ಆಗಿ ಹೇಳ್ತೀನಿ. ಒಂದು ನಾಮಪದ ಅಂದರೆ ಸಿಂಗಲ್ ನೌನ್ ಇದ್ದರೆ ಅದನ್ನು ಸಿಂಗ್ಯುಲರ್ ನೌನ್ ಅಂತೀವಿ. ಎಕ್ಸಾಂಪಲ್, ಬಾಯ್ ಅಂದರೆ ಒಬ್ಬ ಹುಡುಗ, ಚೇರ್ ಒಂದು ಚೇರ್, ಟೇಬಲ್ ಒಂದು ಟೇಬಲ್. ಪ್ಲೂರಲ್ ನೌನ್ ಅಂದರೆ ಏನು ಅಂತ ಡೆಫಿನೇಷನ್ ನೋಡೋದಾದರೆ, ಒಂದಕ್ಕಿಂತ ಹೆಚ್ಚಿನ ನಾಮಪದ ಅಂದರೆ ಮೋರ್ ದೆನ್ ಒನ್ ನೌನ್ ಇದ್ದಾಗ ಅದನ್ನು ನಾವು ಪ್ಲೂರಲ್ ನೌನ್ ಅಂತ ಹೇಳ್ತೀವಿ. ಎಕ್ಸಾಂಪಲ್, ಬಾಯ್ಸ್. ಬಾಯ್ಸ್ ಅಂದರೆ ಒಂದಕ್ಕಿಂತ ಹೆಚ್ಚು ಬಾಯ್ಸ್ ಇರೋದು, ಎರಡು ಅಥವಾ ಎರಡಕ್ಕಿಂತ ಜಾಸ್ತಿ. ಚೇರ್ಸ್ ಅಂದರೆ ಮೋರ್ ದೆನ್ ಒನ್ ಚೇರ್ಸ್ ಇದ್ದಾಗ. ಟೇಬಲ್ಸ್ ಮೋರ್ ದೆನ್ ಒನ್ ಟೇಬಲ್ಸ್ ಇದ್ದಾಗ. ಇವತ್ತು ನಾವು ಎಲ್ಲ ರೀತಿಯ ನಾಮಪದಗಳ ಪ್ಲೂರಲ್ ಫಾರ್ಮ್ ಬಗ್ಗೆ ತಿಳ್ಕೊಳ್ಳೋಣ, ಅಂದರೆ ಬಹುವಚನ ರೂಪದ ಬಗ್ಗೆ ತಿಳ್ಕೊಳ್ಳೋಣ. ಸಿಂಗಲ್ ನೌನಿಂದ ಪ್ಲೂರಲ್ ನೌನ್ಗೆ ಬದಲಾಯಿಸುವಾಗ ಕೆಲವೊಂದು ರೂಲ್ಸ್ ಇವೆ. ಆ ರೂಲ್ಸ್ ಬಗ್ಗೆ ಇವತ್ತು ನೋಡೋಣ. ಸೊ ಇವತ್ತು ನಾವು ಅವೆಲ್ಲ ರೂಲ್ಸ್ನ ಬಗ್ಗೆ ತಿಳ್ಕೋಬೇಕು. ರೂಲ್ಸ್ ಫಾರ್ ಪ್ಲೂರಲ್ ನೌನ್. ಗೈಸ್, ನಮ್ಗೆ ಗೊತ್ತಿರೋ ಹಾಗೆ ಹೆಚ್ಚಿನ ನಾಮಪದಗಳಿಗೆ ಅಂದರೆ ಆಲ್ಮೋಸ್ಟ್ ಆಲ್ ನೌನ್ಗಳಿಗೆ ಎಸ್ ಅಥವಾ ಇ ಎಸ್ ಎಂಡಲ್ಲಿ ಸೇರಿಸಿದಾಗ ಅದು ಬಹುವಚನವಾಗಿ ಬದಲಾಗುತ್ತೆ. ಬಟ್ ಎಲ್ಲ ನಾಮಪದಗಳು ಅದೇ ರೀತಿ ಇರಲ್ಲ. ಫಸ್ಟ್ ರೂಲ್ ನೋಡೋದಾದರೆ, ಫಾರ್ ಮೋಸ್ಟ್ ನೌನ್ಸ್ ಆ್ಯಡ್ ಎಸ್ ಟು ಫಾರ್ಮ್ ದ ಪ್ಲೂರಲ್ ಫಾರ್ಮ್. ಅಂದರೆ ಹೆಚ್ಚಿನ ನಾಮಪದಗಳಿಗೆ ಎಂಡಲ್ಲಿ ಎಸ್ ಆ್ಯಡ್ ಮಾಡಿದಾಗ ಅದು ಪ್ಲೂರಲ್ ಆಗಿ ಬದಲಾಗುತ್ತೆ. ಎಕ್ಸಾಂಪಲ್, ಸ್ಟಾರ್, ಅದಕ್ಕೆ ಎಸ್ ಆ್ಯಡ್ ಮಾಡಿದಾಗ ಸ್ಟಾರ್ಸ್ ಆಗುತ್ತೆ, ಅದು ಪ್ಲೂರಲ್ ಫಾರ್ಮ್. ಬೆಲ್, ಬೆಲ್ಸ್. ನೆಕ್ಸ್ಟ್ ಸೆಕೆಂಡ್ ರೂಲ್ ನೋಡಿ. ಫಾರ್ ನೌನ್ಸ್ ದಟ್ ಎಂಡ್ ವಿತ್ ಎಸ್ ಹೆಚ್, ಸಿ ಹೆಚ್, ಎಕ್ಸ್, ಝಡ್ ಆರ್ ಎಸ್ ಆ್ಯಡ್ ಇ ಎಸ್. ಸಿಂಗ್ಯುಲರ್ ನೌನ್ಗಳು ಎಸ್ ಹೆಚ್, ಸಿ ಹೆಚ್, ಎಕ್ಸ್, ಝಡ್ ಆರ್ ಎಸ್ ಇಂದ ಎಂಡ್ ಆದರೆ ಅವುಗಳನ್ನು ಪ್ಲೂರಲ್ಗೆ ಬದಲಾಯಿಸುವಾಗ ಎಂಡಲ್ಲಿ ಇ ಎಸ್ ಆ್ಯಡ್ ಮಾಡಿ ಅನ್ನೋದು ಈ ರೂಲ್. ಎಕ್ಸಾಂಪಲ್ ನೋಡಿ. ಬ್ರಷ್, ಬ್ರಷ್ ಇದು ಎಂಡ್ ಲೆಟರ್ ಎಸ್ ಎಚ್ ಇದೆ, ಸೊ ಅದನ್ನು ನಾವು ಪ್ಲೂರಲ್ಗೆ ಕನ್ವರ್ಟ್ ಮಾಡುವಾಗ ಇ ಎಸ್ ಆ್ಯಡ್ ಮಾಡಬೇಕು. ಬ್ರಷಸ್. ಬಂಚ್, ಬಂಚಸ್. ಬಾಕ್ಸ್, ಬಾಕ್ಸಸ್. ಬಂಚ್ ಇದು ಎಂಡ್ ಲೆಟರ್ ಸಿ ಹೆಚ್ ಇದೆ, ಸೊ ಪ್ಲೂರಲ್ಗೆ ಬದಲಾಯಿಸುವಾಗ ಇ ಎಸ್ ಆ್ಯಡ್ ಮಾಡಿ ಅದು ಪ್ಲೂರಲ್ ಆಗುತ್ತೆ. ಬಾಕ್ಸ್ ಇದು ಎಂಡ್ ಲೆಟರ್ ಎಕ್ಸ್ ಇದೆ, ಸೊ ಇದನ್ನು ಪ್ಲೂರಲ್ಗೆ ಕನ್ವರ್ಟ್ ಮಾಡುವಾಗ ಇ ಎಸ್ ಆ್ಯಡ್ ಮಾಡಬೇಕು. ಬಾಕ್ಸಸ್. ನೆಕ್ಸ್ಟ್ ಥರ್ಡ್ ರೂಲ್ ಬಂದು, ಫಾರ್ ನೌನ್ಸ್ ದಟ್ ಎಂಡ್ ವಿತ್ ಅ ಓವೆಲ್ ಆ್ಯಡ್ ಎಸ್ ಟು ಮೇಕ್ ಅ ಪ್ಲೂರಲ್ ಫಾರ್ಮ್. ನೌನ್ಸ್ಗಳು ಎಂಡ್ ಲೆಟರಲ್ಲಿ ಓವೆಲ್ ಇದ್ದರೆ, ಅಂದರೆ ಓವೆಲ್ಸ್ ಅಂದರೆ ನಿಮ್ಗೆ ಗೊತ್ತು, ಎ, ಇ, ಐ, ಓ, ಯು, ಇವುಗಳಲ್ಲಿ ಯಾವುದಾದ್ರೂ ಒಂದು ಲೆಟ್ರ್ ಇದ್ದರೆ ಅವುಗಳಿಂದ ಎಂಡಾದ ನೌನ್ಸನ್ನು ಪ್ಲೂರಲ್ಗೆ ಕನ್ವರ್ಟ್ ಮಾಡುವಾಗ ಎಸ್ ಆ್ಯಡ್ ಮಾಡಿಬಿಟ್ಟು ಪ್ಲೂರಲ್ ಮಾಡಬೇಕು. ಫೋರ್ತ್ ರೂಲ್, ಫಾರ್ ನೌನ್ಸ್ ದಟ್ ಎಂಡ್ ವಿತ್ ಅ ಕಾನ್ಸೋನೆಂಟ್ ಫಾಲೋಡ್ ಬೈ ವೈ, ಚೇಂಜ್ ವೈ ಇಂಟು ಐ ಆ್ಯಂಡ್ ದೆನ್ ಆ್ಯಡ್ ಇ ಎಸ್. ಸಿ ಗೈಸ್, ಆ್ಯಸ್ ಪರ್ ದಿಸ್ ರೂಲ್, ಈ ರೂಲ್ಸ್ ಪ್ರಕಾರ ಏನಾಗುತ್ತೆ ಅಂದರೆ, ನಮ್ಮ ಸಿಂಗ್ಯುಲರ್ ವರ್ಡ್ನ ಎಂಡ್ ಲೆಟರ್ ವೈ ಇದ್ದು ಅದರ ಪ್ರೀವಿಯಸ್ ಲೆಟರ್ ಕಾನ್ಸೋನೆಂಟ್ ಇದ್ದರೆ ಅದನ್ನು ನಾವು ಪ್ಲೂರಲ್ಗೆ ಕನ್ವರ್ಟ್ ಮಾಡುವಾಗ ವೈ ತೆಗೆದು ಹಾಕಿ ಐ ಇ ಎಸ್ ಆ್ಯಡ್ ಮಾಡಬೇಕು. ಎಕ್ಸಾಂಪಲ್ ನೋಡಿ. ಲೇಡಿ, ಇದರಲ್ಲಿ ಎಂಡ್ ಲೆಟರ್ ವೈ ಇದೆ, ವೈ ಇದು ಪ್ರೀವಿಯಸ್ ಲೆಟರ್ ಕಾನ್ಸೋನೆಂಟ್ ಇದೆ, ಡಿ ಇದೆ, ಸೊ ಅದು ಕಾನ್ಸೋನೆಂಟ್. ಸೊ ವೈನ ತೆಗೆದ್ಬಿಟ್ಟು ಐ ಇ ಎಸ್ ಆ್ಯಡ್ ಮಾಡಿದರೆ ಅದು ಪ್ಲೂರಲ್ ಆಗುತ್ತೆ. ಲೇಡೀಸ್. ನೆಕ್ಸ್ಟ್ ಫೇರಿ, ಫೇರಿದು ಎಂಡ್ ಲೆಟರ್ ವೈ ಇದೆ, ಅದರ ಪ್ರೀವಿಯಸ್ ಲೆಟರ್ ಆರ್, ಆರ್ ಅನ್ನೋದು ಕಾನ್ಸೋನೆಂಟ್, ಸೊ ಅದನ್ನು ಪ್ಲೂರಲ್ಗೆ ಕನ್ವರ್ಟ್ ಮಾಡುವಾಗ ವೈ ತೆಗೆದು ಹಾಕಿ ಐ ಇ ಎಸ್ ಆ್ಯಡ್ ಮಾಡಬೇಕು. ಬೇಬಿ ಇದ್ದರೆ ಬೇಬೀಸ್ ಆಗುತ್ತೆ. ಸೊ ನೆಕ್ಸ್ಟ್ ರೂಲ್, ಫಾರ್ ನೌನ್ಸ್ ದಟ್ ಎಂಡ್ ವಿತ್ ಎಫ್ ಆರ್ ಎಫ್ ಇ, ಚೇಂಜ್ ಎಫ್ ಆರ್ ಎಫ್ ಇ ಇಂಟು ವಿ ಆ್ಯಂಡ್ ದೆನ್ ಆ್ಯಡ್ ಇ ಎಸ್. ಈ ರೂಲ್ಸ್ ಪ್ರಕಾರ ಏನಂದರೆ, ನಮ್ಮ ಸಿಂಗ್ಯುಲರ್ ನೌನ್ನ ಎಂಡ್ ಲೆಟರ್ಸ್ ಎಫ್ ಅಥವಾ ಎಫ್ ಇ ಇದ್ದರೆ ಎಫ್ ಮತ್ತು ಎಫ್ ಇ ಅನ್ನು ತೆಗೆದು ಹಾಕಿ ಅಲ್ಲಿ ವಿ ಇ ಎಸ್ ಆ್ಯಡ್ ಮಾಡಿದರೆ ಅದು ಪ್ಲೂರಲ್ ಆಗುತ್ತೆ. ಎಕ್ಸಾಂಪಲ್ ನೋಡಿ. ಲೀಫ್, ಲೀಫ್ ಇದು ಎಂಡ್ ಲೆಟರ್ ಎಫ್ ಇದೆ, ಸೊ ಎಫ್ ತೆಗೆದ್ಬಿಟ್ಟು ಅಲ್ಲಿ ವಿ ಇ ಎಸ್ ಆ್ಯಡ್ ಮಾಡಿದರೆ ಅದು ಪ್ಲೂರಲ್ ಆಗುತ್ತೆ. ಲೀವ್ಸ್. ಓಲ್ಫ್, ಓಲ್ಸ್, ಓಲ್ಫ್ ಇದು ಎಂಡ್ ಲೆಟರ್ ಎಫ್ ಇದೆ, ಎಫ್ ತೆಗೆದ್ಬಿಟ್ಟು ವಿ ಇ ಎಸ್ ಆ್ಯಡ್ ಮಾಡಬೇಕು. ಶೆಲ್ಫ್, ಶೆಲ್ಫ್ಸ್, ಶೆಲ್ಫ್ ಎಂಡ್ ಲೆಟರ್ ಎಫ್ ಇದೆ, ಎಫ್ ತೆಗೆದು ವಿ ಇ ಎಸ್ ಆ್ಯಡ್ ಮಾಡಬೇಕು. ನೆಕ್ಸ್ಟ್ ರೂಲ್, ಫಾರ್ ನೌನ್ಸ್ ದಟ್ ಎಂಡ್ ವಿತ್ ಓ ಆ್ಯಡ್ ಎಸ್ ಆರ್ ಇ ಎಸ್ ಟು ಮೇಕ್ ಪ್ಲೂರಲ್. ಸಿಂಗ್ಯುಲರ್ ನೌನ್ನ ಎಂಡ್ ಲೆಟರ್ ಓ ಇದ್ದರೆ ಐದರ್ ಎಸ್ ಅಥವಾ ಇ ಎಸ್ ಆ್ಯಡ್ ಮಾಡಿಬಿಟ್ಟು ಅದನ್ನು ನಾವು ಪ್ಲೂರಲ್ ಮಾಡೋದು. ಸ್ಟುಡಿಯೋ, ಸ್ಟುಡಿಯೋಸ್. ಝೂ, ಝೂಸ್. ಹೀರೋ, ಹೀರೋಸ್. ಹೀರೋ ಇದರ ಪ್ಲೂರಲ್ ಫಾರ್ಮ್ನ ಹೆಚ್ ಇ ಆರ್ ಒ ಇ ಎಸ್ ಆ್ಯಡ್ ಮಾಡಿಬಿಟ್ಟು ನಾವು ಪ್ಲೂರಲ್ ಮಾಡ್ತೀವಿ. ಹೀರೋನ ನಾವು ಎಂಡ್ ಲೆಟರ್ ಇ ಎಸ್ ಆ್ಯಡ್ ಮಾಡಿಬಿಟ್ಟು ಹೀರೋಸ್ ಅಂತ ಬರಿತೀವಿ. ಪೊಟ್ಯಾಟೊ, ಪೊಟ್ಯಾಟೋಸ್.
0 zeros. The next rule, there are some nouns that don't change at all when they are used in plural. ಕೆಲವೊಂದು ನಾಮಪದಗಳು ಅದನ್ನು ಪ್ಲೂರಲಿಗೆ ಕನ್ವರ್ಟ್ ಮಾಡುವಾಗ ಅದರಲ್ಲಿ ಯಾವುದೇ ರೀತಿಯ ಚೇಂಜಸ್ ಆಗಲ್ಲ. ಎಕ್ಸಾಂಪಲ್, ಶೀಪ್, ಅದು ಪ್ಲೂರಲ್ ಫಾರ್ಮ್ ಕೂಡ ಶೀಪ್. ಡೀರ್, ಪ್ಲೂರಲ್ ಫಾರ್ಮ್ ಕೂಡ ಡೀರ್. ದ ನೆಕ್ಸ್ಟ್ ರೂಲ್, ಸಮ್ ನೌನ್ಸ್ ಹ್ಯಾವ್ ಡಿಫ್ರೆಂಟ್ ಪ್ಲೂರಲ್ ಫಾರ್ಮ್ಸ್. ಕೆಲವೊಂದು ನಾಮಪದಗಳ ಪ್ಲೂರಲ್ ಫಾರ್ಮ್ ತುಂಬಾ ಡಿಫ್ರೆಂಟ್ ಆಗಿರುತ್ತೆ. ಎಕ್ಸಾಂಪಲ್, ಮ್ಯಾನ್, ಮೆನ್, ವುಮೆನ್, ವುಮೆನ್, ಚೈಲ್ಡ್, ಚಿಲ್ಡ್ರನ್, tooth, teeth, mouse, mice, goose, geese, foot, feet, ox, oxen.